ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಹಿಂದಕ್ಕಿನ ಕಾಲ ಊರಾಗ ಬಾವಿ ಅದ, ಮೇ ತಿಂಗಳ ಭಾಳ ಆಳವಾದ ಬಾವಿ ಅದ, ಭಾಳ ಆಳದ ಗುಂಬದ ಆಳದ ಬಾವಿ. ಆ ಬಾವಿಗೆ ನೀರು ಬೇಕಾಗ್ಯಾವ. ಹೋಗಿದಾನ, ಹಗ್ಗ ಇಲ್ಲಂತ. ಏನು ಮಾಡ್ತಿದ್ರು? ಹಗ್ಗ ಹಾಕಿ ಗಿರ್ಕಿ ಹಾಕಿ ಸೇದ್ಕೊಂಡು ತರ್ತಿದ್ರು. ಬಾವಿ ಅದ, ಬಾವಿಗೆ ನೀರು ತರಕ್ಕೆ ಹೋಗ್ಯಾನ, ಹಗ್ಗನೇ ಇಲ್ಲ. ಏನು ಮಾಡ್ಬೇಕೀಗ? ನೀರು ಕಣ್ಣಿಗೆ ಕಾಣ್ಲತ್ತಾವ, ನೀರಡಿಕೆನೂ ಭಾಳ ಆಗ್ಯಾವ, ನೀರಿಂದ ಭಾಳ ಜರೂರಿ ಅದ, ಬಾವಿನೂ ಕಣ್ಣೆದ್ರಿ ಅದ, ನೀರು ಕಣ್ಣಿಗೆ ಕಾಣ್ಲತ್ತಾವ, ಹಗ್ಗನೇ ಇಲ್ಲ. ಹೆಂಗೆ ಮಾಡಬೇಕು? ಅದಕ್ಕಂದ್ರು ಪಾತಾಳದ ಅಗ್ಗವಣಿ. ಅಗ್ಗವಣಿ ಅಂದ್ರೆ ನೀರು. ಪಾತಾಳಕ್ಕೆ ಹೋಗಿ ನೀರು ಮುಟ್ಟ್ಯಾವ, ನೀರು ತರಬೇಕಂದ್ರೆ ಇಲ್ಲ, ಹಗ್ಗನೇ ಇಲ್ಲ. ಆಗಂತಾರ ಅವರು, ಸೋಪಾನದ ಬಲದಿಂದಲ್ಲದೆ ಹಗ್ಗರ ಇರಬೇಕೊಂದು, ಆ ಬಾಯಿಗೆ ಚಿಡೀರ ಇರಬೇಕು ಅಂತ. ಸ್ಟೆಪ್ಸ್ ಏನಂತೀವಿ, ಸ್ಟೆಪ್ಸು. ಹಗ್ಗ ಇಲ್ಲ ಅಂದ್ರೆ ಚಿಡಿಗೊಂಟ ಇಳಿದು ಹೋಗಿ ನೀರು ತರಕ್ಕೆ ಬರ್ತದ, ಇಲ್ಲ ಅಂದ್ರೆ ಹಗ್ಗ ಕಟ್ಟಿ ಶೇಂದಾಕ ಬರ್ತದ. ಹಗ್ಗ ಇಲ್ಲ ಅಂದ್ರೆ ಚಿಡಿಬೇಕು, ಚಿಡಿಗೊಂಟನೆ ಕೆಳಗೆ ನೀರಿಗೆ ಹೋಗಿ ಮುಟ್ಟಿ ನೀರು ತಕೊಂಡು ಬರಕ್ಕೆ ಬರ್ತದ. ಅಂತರಾತ್ಮದ, ಆತ್ಮಕ್ಕೆ ಇನ್ನೊಂದು ಹೆಸರೇನದ? ಅಂತರಾತ್ಮ. ಅಂತರ ಅಂದ್ರೆ ಒಳಗ, ಒಳಗ 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 ಒಳಗ. ಅನ್ನಮಯ ಕೋಶದಿಂದ ಒಳಗ, ಪ್ರಾಣಮಯ ಕೋಶದಿಂದ ಒಳಗ, ಮನೋಮಯ ಕೋಶದಿಂದ ಒಳಗ, ವಿಜ್ಞಾನಮಯ ಕೋಶದಿಂದ ಒಳಗ, ಆನಂದಮಯ ಕೋಶದಿಂದ ಒಳಗದ ಪರಮಾತ್ಮ. ಆ ಒಳಗಿನ ಪರಮಾತ್ಮನಿಗೆ ನೋಡ್ಬೇಕಂದ್ರ ಪಾತಾಳದ ನೀರು ತರಬೇಕಂದ್ರೆ ಹಗ್ಗರಬೇಕು, ಚಿಡಿರಬೇಕು. ಒಳಗಿನ ಪರಮಾತ್ಮನಿಗೆ ನೋಡ್ಲಿಕ್ಕೆ ಏನು ಮಾಡಬೇಕು ಅಂದ ಚನ್ನಬಸವಣ್ಣ. ಒಳಗೆ ದೇವರಾದಾನ, ಒಳಗೆ ದೇವರಾದಾನ. ಹೊರಗೆ ಹುಡುಕ್ಲತ್ತಿದ್ದೇವೆ. ಮೃಗ ನಾಭಿ ಮೇ ಸುಗಂಧಿ, ಸುಂಘೆ ಓ ಘಾಸ ಗಂಧಿ, ದುನಿಯಾ ಸಭಿ ಹೈ ಅಂಧಿ, ಸಮಜೆ ನಹಿ ಈ ಸಾರ ಅಂತಾನ. ಒಳಗೆ ಪರಮಾತ್ಮ ಅದಾನ. ಕಾಣರಲ್ಲ ಶಿವನ, ಕಾಣರಲ್ಲ, ಕಾಣುವಲ್ನು ಪರಮಾತ್ಮ. ಒಳಗಿದ್ದಿದ್ದು ಖರೆ ಅದ, ಎಳ್ಳಿನೊಳಗೆ ಎಣ್ಣೆ ಇದ್ದಿದ್ದು ಖರೆ ಅದ. ದೇವ್ರು ಕಾಣುವಲ್ನು ಪರೇಶಾನ್ ಆಗಿ ತಿರುಗಲತ್ತಿದೆವು. ಎಷ್ಟು ಉಪವಾಸ ಉಳಿದೆವು, ಎಷ್ಟು ವನವಾಸ ಉಳಿದೆವು, ಎಷ್ಟು ದೇವರಿಗೆ ಹೋದೆವು, ಎಷ್ಟು ಕಾಯಿ ಕರ್ಪೂರ ಮಾಡಿದೆವು, ಎಷ್ಟು ಟನ್ ಪತ್ರಿ ಏರಿಸ್ದೆವು, ಎಷ್ಟು ಟನ್ ಹೂವು ಏರಿಸ್ದೆವು. ದೇವರಿಗೆ ಮಾಡೋದರ ತಪ್ಪಿಲ್ಲ, ದೇವರ ಸಿಕ್ಕಿಲ್ಲ. ಒಂದೊಂದು ಮನೆಯಾಗ ಹೋಗಿ ನೋಡ್ತೀವಿ ನಾವು, ಆ ದೇವರಿಗೆ ತಿಕ್ಕಿ ತೊಳೆದು ನಿರ್ಮಾ ಹಾಕಿ ಅದು ಪಿತಾಂಬರಿ ಹಚ್ಚಿ ತಿಕ್ಕಿ ಮೂಗೆ ಸಾಪಾಗಿ ಹೋಗ್ಯಾವ. ಅಷ್ಟು ಪೂಜೆ ಮಾಡಿಸ್ಕೊಂಡು ಮಾತೇ ಆಡಿಲ್ರಿ. ಪೂಜಾರ ಕಂಡಾಬಟ್ಟಿ ಮಾಡಿದೆವು ನಾವು. ಪೂಜೆ ಮಾಡಿದ್ರೆ ಸೇವಾ ಮಾಡಿದ್ರೆ ಮಾತಾಡ್ಬೇಕಲ್ರಿ. ನೀವು ನಿಮ್ಮ ಮನೆಯಾಗ ನೋಡ್ರ, ಅವ್ವ ಅಪ್ಪಂದು ಜರ ಕೈ ಕಾಲು ಒತ್ತರಿ, ಮಾತಾಡ್ತಾರಿಲ್ಲ ಸೇವಾ ಮಾಡಿದ್ರೆ. ಮಗ ತಂದಿ ಕಾಲು ಒತ್ತಲಕ್ಕೆ ಚಾಲು ಮಾಡ್ದ ಅಂದ್ರೆ ಏನಂತಾರ ಅವರು? ಹೈರಾಣಾಗಿ ಬಂದಾನ, ಕಾಲು ನಯ್ಯಕ್ಕೆ ಚಾಲು ಮಾಡಿದಾನ. ಮಗ ಹೋಗಿ ಕೈಕಾಲು ಪಾದ ಸಂವಹನ ಅಂದ್ರೆ ಕಾಲು ಒತ್ತಲಕ್ಕೆ ಚಾಲು ಮಾಡಿದಾನ. ಅವನ ಬಾಯಿಯೊಳಗೆ ಅನಾಯಾಸ ಬರ್ತದೆ, ಶಿವ ಮಗ ನಿನಗೆ ಪುಣ್ಯ ಬರಲು, ನಿನಗೆ ದೇವ್ರು ಒಳ್ಳೇದು ಮಾಡಲು, 100 ವರ್ಷ ಬದುಕೋ. ಹೆಂಗದ ನೋಡ್ರಿ. ಸೇವಾ ಮಾಡಿದ್ರೆ ಅವ್ರ ಬಾಯಾಗ, ಈ ಸೇವಾ ಮಾಡಿದ್ರೆ ಅವ್ರ ಬಾಯಿ ತೆರೆದ ಆಶೀರ್ವಾದ ಕೊಡ್ತಾರೆ. ಅವ್ರ ಮೂಗು ಸೌದು ಹೋಗಂಗೆ 100 ವರ್ಷಗಟ್ಟಲೆ ಅವಕ್ಕೆ ತಿಕ್ಕಿ ತೊಳೆದು ಒಂದರ ಮಾತಾಡೋದು. ಏನು ಅವ ಅನ್ಬೇಕೋ, ಸತ್ತಾವ ಅನ್ಬೇಕೋ ಅವು. ಯಾಕೆ ಹಿಂಗೈತದ? ಅದರ ಸಲುವಾಗಿ ಅವ್ರಂದರು ಒಳಗದ ಹೊರಗೆ ಮಾಡ್ಲತ್ತಿದಿ. ಹೊರಗೆ ಯಾಕೆ? ಕನ್ನಡಿ ಸಲುವಾಗಲ್ಲ, ಮುಖ ನೋಡ್ಕೊಳ್ಳೋ ಸಲುವಾಗದ. ಕನ್ನಡಿ ಎದ್ರ ಸಲುವಾಗ್ರಿ? ಮುಖ ನೋಡ್ಕೊಳ್ಳೋ ಸಲುವಾಗಿ ಕನ್ನಡಿ ಇರ್ತದ. ಕನ್ನಡಿ ಅದ ಹೊರಗೆ. ನಮ್ಮ ಮುಖ ನಮಗೆ ಕಾಣಂಗಿಲ್ಲ. ನಮ್ಮ ಮುಖ ನೋಡ್ಕೊಳ್ಳೋ ಸಲುವಾಗಿ ಕನ್ನಡಿ ಜರೂರಿ ನಮಗದ. ಒಳಗಿದ್ದಿದ್ದು ಪರಮಾತ್ಮಗೆ ನೋಡೋ ಸಲುವಾಗಿ ಕೈಯಾಗಿದ್ದಿದ್ದು ಲಿಂಗ, ಜಗಲಿ ಮೇಲಿನ ದೇವ್ರವ, ಅವು ದೇವ್ರಿಗೆ ತೋರಿಸ್ಬೇಕು. ಕನ್ನಡಿ ಹೆಂಗೆ ಮುಖ ತೋರಿಸ್ತದೋ ಹಂಗೆ ದೇವ್ರಿಗೆ ತೋರಿಸ್ಬೇಕು. ತೋರ್ಸೇವಿ ಗೊತ್ತಿಂತಾನ? ಏನು ನಾವು ಮಾಡೋದು ತಪ್ಪ್ಯಾದೋ, ಏನು ನಮ್ಮ ಹಾದಿ ಬಿಟ್ಟು ಹಾದಿ ನಡೆದಿದ್ದೆವು, ಎಲ್ಲೇನು ವ್ಯತ್ಯಾಸ ಆಗ್ಯದ ಯಾರಿಗೆ ಗೊತ್ತು. ಮಾಡೋದರ ತಪ್ಪಿಲ್ಲ, ಮಾಡಿ ಕೆಟ್ಟವರು ಅಂದ. ಅದಕ್ಕೆ ಬಸವಣ್ಣ ವಿಚಾರ ಮಾಡ್ರಿ ನೀವು. ಅದರ ಸಲುವಾಗಿ ಅದ್ಭುತವಾದ ಮಾತನ್ನ ಹೇಳಿ, ನೀರು ಕಣ್ಣಿಗೆ ಕಾಣ್ಲತ್ತವ, ಹಗ್ಗರ ಬೇಕು, ಚಿಡಿರಬೇಕು. ಹಾಗಾದರೆ ನೀರಿಗೆ ಹೋಗಿ ಮುಟ್ಟಾಕ ಬರ್ತದ. ಒಳಗೆ ಪರಮಾತ್ಮ ಅದಾನ, ಒಳಗೆ ಹೆಂಗೆ ಹೋಗಬೇಕು? ಬಾವಿ ಒಳಗೆ ಚಿಡಿಗೊಂಟ ಹೋದೆವು, ಒಳಗೆ ದೇವ್ರದಾನ, ದೇವ್ರ ದರ್ಶನ ಮಾಡೋದದ. ಸರ್ಪಭೂಷಣರ ಹಾಡು ನಿಮ್ಮೂರಾಗ ಹಾಡ್ತಿರ್ಬೇಕು. ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರವ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೋಳುಂಟೋ, ಓಂ ಶ್ರೀ ಗುರು ಸಿದ್ಧ, ಯೋಗಿ ಜನರ ಮರ್ಮ ಬ್ಯಾರುಂಟೋ. ಭಾಳ ಜನ ಶ್ರೀಶೈಲಕ್ಕೆ ಹೋಗೋರ್ದು ನೋಡಿ ಹಾಡ್ಯಾರ ಅವ್ರು. ಶ್ರೀಗಿರಿಯು ಶರೀರದೋಳುಂಟು, ಓಂ ಶ್ರೀ ಗುರು ಸಿದ್ಧ, ಯೋಗಿ ಜನ ಒಳಗದ ಪರಮಾತ್ಮ, ಒಳಗದ ಪರಮಾತ್ಮ.
ಚಿಡಿ ಇಲ್ಲದೇನೆ ನೀರಿಗೆ ಮುಟ್ಟಾಕ ಬರಂಗಿಲ್ಲ. ಒಳಗಿದ್ದ ಪರಮಾತ್ಮನಿಗೆ ಮುಟ್ಟಬೇಕಂದ್ರ ಶಬ್ದ ಅನ್ನುವಂಥ ಚಿಡಿ ಇಳಿಕೊಂತ ನೀರಿಗೆ ಮುಟ್ಟಿದಂಗ ಗುರುವಿನ ಮುಖದಿಂದ ಕೇಳ್ಕೊಂತ ಆತ್ಮನಿಗೆ ಮುಟ್ಟುತ್ತೇವಿ. ಇದಕ್ಕೆ ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದಕ್ಕೆ ನಿಜಗೊಂಡ್ರು ಕೈವಲ್ಯ ಪದ್ಧತಿ ಮೊದಲನೇ ಪದ್ಯ ಬರೆದರು, ಶ್ರೀ ಗುರು ವಚನೋಪದೇಶವನ್ನಾಲಿಸಿದ ಆಗಳಹುದು ನರರಿಗೆ ಮುಕುತಿ. ಬೇರೆ ದಾರಿ ಇಲ್ಲ.